ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ ಮತ್ತು ಕೆಲವೊಂದು ಪ್ರಾಡಕ್ಟ್ಸ್ದು ಹಾಲ್ ಸಹ ಆಗಿರುತ್ತೆ. ಅಂದರೆ ಮೀಶೋಯಿಂದ, ಫ್ಲಿಪ್ಕಾರ್ಟಿಂದ ಈ ಥರ ಬರ್ಡೇಗೆ ರಿಲೇಟೆಡು ಕೆಲವೊಂದು ಡೆಕೋರೇಟಿವ್ ಪೀಸಸ್ನ ತರಿಸಿದ್ದೀನಿ. ಸೊ ಅದೆಲ್ಲದೂ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮನೆ ಮುಂದೆ ಇವಾಗ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ. ಯಾವ ರೀತಿ ಇದೆ ಈ ಒಂದು ರಂಗೋಲಿ ಅಂತ ನನಗೆ ತಿಳಿಸ್ಕೊಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಮತ್ತು ಸ್ವಲ್ಪ ಅದಕ್ಕೆ ಸೈಡ್ಗೆ ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ಮಾಡ್ಕೊಂಡಿದ್ದೆ. ಅಂದರೆ ಫಿಂಗರ್ ಚಿಪ್ಸ್ ಅಂತ ಹೇಳ್ತಾರಲ್ಲ, ಅದು ತುಂಬಾ ಈಸಿ ಇದು ಮಾಡ್ಕೊಳ್ಳೋದು. ಆಲೂಗಡ್ಡೆನ ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಸ್ವಲ್ಪ ಕಾರ್ನ್ಫ್ಲೋರು, ಉಪ್ಪು, ಖಾರದ ಪುಡಿ ಇಷ್ಟೇ ನಾನು ಹಾಕಿರೋದು. ಸೊ ಆಮೇಲೆ ನೀಟಾಗಿ ಡೀಪ್ ಫ್ರೈ ಮಾಡಿ ಈ ಥರ ಈ ಡಾಮಿನೋಸ್ ಇಂಥದ್ರಲ್ಲೆಲ್ಲ ಪಿಜ್ಜಾ ಜೊತೆ ಈ ಆರಿಗೆನೋ ಸೀಸ್ನಿಂಗ್ ಕೊಡ್ತಾರಲ್ವ, ಅದು ಮನೆಯಲ್ಲಿ ಸ್ವಲ್ಪ ಇತ್ತು, ಅದನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಒಂಥರ ಮಸಾಲ ಇರುತ್ತೆ. ಒಂದ್ಸಲ ಈ ಥರ ಸ್ಪ್ರಿಂಕಲ್ ಮಾಡಿ ಟ್ರೈ ಮಾಡಿ. ಸೊ ಹಬ್ಬದ್ದು ಸ್ವಲ್ಪ ಹೂರ್ಣ ಎಲ್ಲ ಹೋಳಿಗೆದು ಮಿಕ್ಕಿತ್ತು, ಅದನ್ನು ಇವತ್ತು ಒಂದು ಸ್ವಲ್ಪ ಒಬ್ಬಟ್ಟು ಬೇರೆ ಮಾಡಿ ಕೊಟ್ಟೆ. ಸೊ ಇದು ನಮ್ಮ ಒಂದು ಮಾರ್ನಿಂಗ್ ಮೆನ್ಯೂ ಆಗಿತ್ತು, ಬ್ರೇಕ್ಫಾಸ್ಟ್ ಮೆನ್ಯೂ. ಸೊ ಈ ಮಾರ್ಚ್ ಮಂತ್ ಬಂದವಷ್ಟರಲ್ಲಿ ನಮಗೆ ಬರ್ಡೇಸ್ ಇಂಥದ್ದೆಲ್ಲ ಜಾಸ್ತಿ ಇರುತ್ತೆ. ಅಂದರೆ ನಮ್ಮ ಮನೇಲಿರೋ ಟೆನೆಂಟ್ ಮಕ್ಕಳದು ಅಷ್ಟೇ ತುಂಬ ಜನದ್ದು ಮಾರ್ಚಲ್ಲೇ ಬರ್ಡೇಸ್ ಇದೆ. ಮತ್ತು ನನ್ನ ಮಕ್ಕಳದು ಇಬ್ಬರದು ಮಾರ್ಚ್ ಬಾರ್ನು. ಸೊ ಆಲ್ರೆಡಿ ನನ್ನ ಮಗಳದು ಸೆಲೆಬ್ರೇಷನ್ಸು, ಡೆಕೋರೇಷನ್ಸು ಇದೆಲ್ಲ ಒಂದು ಬ್ಲಾಗ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಅದೇ ರೀತಿ ಇವಾಗ ಮಗನ ಬರ್ಡೇ 27 ಮಾರ್ಚ್ ಇದೆ. ಸೊ ಅದಕ್ಕೋಸ್ಕರ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ತರಿಸಿದ್ದೀನಿ. ಸೊ ಇದೆಲ್ಲ ಡೆಕೋರೇಷನ್ಸ್ಗೋಸ್ಕರ ತರಿಸಿರೋ ಅಂಥ ಒಂದು ಐಟಮ್ಸು. ಸೊ ಒಂದೊಂದಾಗಿ ನಿಮ್ಮ ಜೊತೆ ಏನೇನು ತರಿಸಿದ್ದೀನಿ ಮತ್ತು ಯಾವ ಥೀಮು ಅನ್ನೋದು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಬ್ಯಾಕ್ ಡ್ರಾಪ್ ತರಿಸಿದ್ದೀನಿ. ನಾನು ಈ ಸಲ ಮಾಡ್ತಾ ಇರೋವಂಥ ಒಂದು ಬರ್ಡೇ ಡೆಕೋರೇಷನ್ ಬಂದು ಆರ್ಮಿ ಥೀಮು. ಅಂದರೆ ನನ್ನ ಮಗನಿಗೆ ಈ ಒಂದು ಆರ್ಮಿ ಆಗಲಿ, ಸೋಲ್ಜರ್ಸ್ ಇಂಥವರೆಲ್ಲ ತುಂಬ ಇಷ್ಟಪಡ್ತಾನೆ. ಅವ್ನು ಕೇಳ್ದಂಥ ಥೀಮ್ ಸಹ ನನಗೆ ಈ ಸಲ ಆರ್ಮಿ ಥೀಮ್ ಬೇಕು ಅಂತ, ಅದಕ್ಕೆ ರಿಲೇಟೆಡು ಇದು ಸೂಟ್ ಆಗುತ್ತೆ ಬ್ಯಾಕ್ ಡ್ರಾಪಲ್ಲಿ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇವಾಗ ನಾನು ತೋರಿಸ್ತಾ ಇರೋವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಿಮ್ಮಲ್ಲಿ ಮಕ್ಕಳಿಗೆ ಏನಾದರೂ ಬರ್ಡೇಸ್ ಪ್ಲ್ಯಾನ್ ಮಾಡ್ತಾಯಿದ್ರೆ, ಈ ಥೀಮ್ಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನೀವು ಈ ಪ್ರಾಡಕ್ಟ್ಸ್ ಎಲ್ಲ ತರಿಸ್ಕೊಂಡು ನೀವು ಡೆಕೋರೇಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಅಟೈರ್ ತರಿಸಿದ್ದೀನಿ, ಸೋಲ್ಜರ್ ಥರ. ಸೊ ಇದು ಆರ್ಮಿ ಥೀಮ್ ಆಗಿರೋದ್ರಿಂದ ಮಗನಿಗೆ ಸ್ವಲ್ಪ ಸೋಲ್ಜರ್ ಥರ ಡ್ರೆಸ್ ಮಾಡಿಬಿಟ್ಟು ಕೇಕ್ ಕಟ್ಟಿಂಗ್ ಟೈಮಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಇದು ಬಂದು ನೆಕ್ಸ್ಟ್ ಪ್ರಾಡಕ್ಟು. ಸೊ ಇದಂತೂ ಸಖತ್ ಕ್ಯೂಟಾಗಿದೆ ಪ್ರಾಡಕ್ಟು. ಒಂದು ಸೋಲ್ಜರ್ ಥರ ಕ್ಯಾಪು ಎಲ್ಲನೂ ಕೊಟ್ಟಿದ್ದಾರೆ, ಫುಲ್ ಅಟೈರು. ಸ್ಕೂಲ್ಸಲ್ಲಿ ಫ್ಯಾನ್ಸಿ ಡ್ರೆಸ್ಸು ಇಂಥದ್ದನ್ನೆಲ್ಲ ಮಾಡಿಸಿದಾಗ ಈ ಥರ ಸೋಲ್ಜರ್ಗೆ ಸೂಟ್ ಆಗೋಂಗೆ ಇದೊಂದು ಅಟೈರು. ಸೊ ಇದರಲ್ಲಿ ಎಲ್ಲನೂ ಪ್ರೊವೈಡ್ ಮಾಡಿರ್ತಾರೆ, ವಿಸಿಲ್ ಆಗಲಿ, ಗನ್ ಆಗಲಿ, ಗನ್ ಹೋಲ್ಡರು, ಈ ಥರ ಎಲ್ಲನೂ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಎಲ್ಲ ಏಜ್ ಗ್ರೂಪ್ಗೂ ಅವೈಲಬಲ್ ಇದೆ. ಅಂದರೆ ಹುಟ್ಟಿರೋ ಮಗುವಿಂದ ಇದು ಲೈಕ್ ಸಿಗುತ್ತೆ ಈ ಒಂದು ಅಟೈರು. ಸೊ ನೀವೇನಾದರೂ ಯಾವುದಾದ್ರೂ ಥೀಮ್ಡ್ ಫೋಟೋಶೂಟ್ ಎಲ್ಲ ಮಾಡಿಸಿದಾಗ ಸೋಲ್ಜರ್, ಆರ್ಮಿ ಥರ ಏನಾರ ಮಕ್ಕಳನ್ನ ರೆಡಿ ಮಾಡಬೇಕಂದ್ರೆ ಹುಟ್ಟಿರೋ ಮಕ್ಕಳಿಗೆ ಸಹ ಇದು ತುಂಬಾ ಕ್ಯೂಟಾಗಿ ಕಾಣುತ್ತೆ. ಸೊ ಈ ಒಂದು ಡ್ರೆಸ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಪರ್ಚೇಸ್ ಮಾಡಿ. ತುಂಬ ಕಡಿಮೆ ಪ್ರೈಸ್ಗೆ ಇದೆ, ಅರೌಂಡ್ 250 ಒಳಗಡೆ ಇದೆ ಇದ್ರದ್ದು ಪ್ರೈಸು. ಸೊ ಚಿಕ್ಕ ಮಕ್ಕಳಿಗಂದರೆ 180, 190 ರೇಂಜಲ್ಲೇ ಇದೆ. ಸೊ ಒಂದು ಬೆಸ್ಟ್ ಫೈಂಡ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಈ ಒಂದು ಬರ್ಡೇ ಥೀಮ್ಗೆ ಈ ಒಂದು ಅಟೈರ್ ಸಖತ್ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ನೋಡ್ತಾ ಇದ್ದೀರಲ್ಲ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಇವಾಗ ಸ್ಟಿಚಿಂಗ್ ಪ್ರೈಸಸ್ ಸಹ ಯಾರೂ 200, 300ಗೆ ಮಾರ್ಕೊಡಲ್ಲ, ಮಿನಿಮಮ್ 500 ಕೇಳ್ತಾರೆ. ಅಂಥದ್ದು ಫುಲ್ ಸೆಟ್ಟೇ ನಮಗೆ 200, 300 ಒಳಗಡೆ ಬರುತ್ತೆ. ಅಂದರೆ ಎಷ್ಟು ರೀಸನಬಲ್ ಪ್ರೈಸ್ ಅಲ್ವಾ. ಸೊ ನನಗಂತೂ ಇದು ಅಟೈರ್ ತುಂಬ ಇಷ್ಟ ಆಯಿತು. ಸೊ ಇದು ಸಹ ಆರ್ಮಿ ಥೀಮ್ಗೋಸ್ಕರ ತರಿಸಿರೋವಂಥ ಒಂದು ಪ್ರಾಡಕ್ಟು, ಮೀಶೋ ಪ್ರಾಡಕ್ಟು.
ಸೊ ಇದು ಬಿಟ್ಟರೆ ನೆಕ್ಸ್ಟು ಇನ್ನು ಡೆಕೋರೇಷನ್ ಐಟಮ್ಸ್ ಒನ್ ಬೈ ಒನ್ ತೋರಿಸ್ತೀನಿ ಏನೇನು ತರಿಸಿದ್ದೀನಿ ಅಂತ. ಸೊ ನೆಕ್ಸ್ಟು ಡೆಕೋರೇಷನ್ಗೆ ಏನೇನು ತರಿಸಿದ್ದೀನಿ ಅಂತ ಇದೊಂದು ತರಿಸಿದ್ದೀನಿ. ಇದೊಂದು ಸೆಟ್ಟು. ಇದರಲ್ಲಿ ಏನು ಈಗ ಬಲೂನ್ ಗ್ಲೂದು ಕೊಟ್ಟಿದ್ದಾರೆ ಮತ್ತು ಸ್ವಲ್ಪ ಕೆಲವೊಂದು ಫಾಯಿಲ್ ಬಲೂನ್ಸ್ನ ಕೊಟ್ಟಿದ್ದಾರೆ. ಸೊ ಈ ಬಲೂನ್ ಗ್ಲೂ ಏನಂದರೆ ಎಲ್ಲಾದರೂ ನೀವು ಸ್ಟಿಕ್ ಮಾಡಬೇಕಂದ್ರೆ ಅದನ್ನು ಜಸ್ಟ್ ಬಲೂನ್ಸ್ಗೆ ಸ್ಟಿಕ್ ಮಾಡ್ಬೋದು. ಮತ್ತು ಇದೊಂದು ಬರ್ಡೇ ಬ್ಯಾನರ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರಲ್ಲಿ. ಸೊ ಇದು ಫುಲ್ಲು ಥೀಮ್ ಬಂದು ಗ್ರೀನು ಮತ್ತು ಗೋಲ್ಡ್ ಮತ್ತು ಬ್ಲ್ಯಾಕ್ ಈ ಕಲರಲ್ಲಿ ಕಾಂಬಿನೇಷನಲ್ಲಿ ಡೆಕೋರೇಟಿವ್ ಐಟಮ್ಸ್ ಬರುತ್ತೆ ಆರ್ಮಿ ಥೀಮ್ ಅಂದರೆ. ಮತ್ತು ಈ ಥರ ಒಂದು ಪೈಪ್ ಕೊಟ್ಟಿರ್ತಾರೆ, ಇದು ಏನಿರುತ್ತಲ್ವ ಫಾಯಿಲ್ ಬಲೂನ್ಸು. ಸೊ ಇದನ್ನು ಅದರಲ್ಲಿ ಬ್ಲೋ ಮಾಡೋದಕ್ಕೆ. ಸೊ ಇದರಲ್ಲಿ ಸಹ ಬ್ಲ್ಯಾಕು ಮತ್ತು ರೆಡ್ಡು ಮತ್ತು ಒಂದು ಟ್ಯಾಂಕರ್ ಆರ್ಮಿ ಟ್ಯಾಂಕರ್ದು ಫಾಯಿಲ್ ಬಲೂನ್ಸ್ ಕೊಟ್ಟಿದ್ದಾರೆ, ಸ್ಟಾರ್ ಬಲೂನ್ಸ್ ಎಲ್ಲ. ಸೊ ಇದನ್ನೆಲ್ಲ ಒಂದು ಏನು ಪೈಪ್ ಕೊಟ್ಟಿದ್ದಾರಲ್ಲ ಇದರಲ್ಲಿ ಬ್ಲೋ ಮಾಡೋದಕ್ಕೆ. ಸೆಟ್ ಆಫ್ 5 ಇದೆ ಫಾಯಿಲ್ ಬಲೂನ್ಸ್ ಈ ಒಂದು ಸೆಟ್ಟಲ್ಲಿ. ಸೊ 2 ರೆಡ್ ಕಲರ್ ಸ್ಟಾರ್ ಬಲೂನ್ಸು ಮತ್ತು 2 ಬ್ಲ್ಯಾಕು ಮತ್ತು ಒಂದು ಟ್ಯಾಂಕರ್ ಬಲೂನು. ಇದೆಲ್ಲ ಆ್ಯಕ್ಚುಲಿ ಈ ಒಂದು ಫಾಯಿಲ್ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿದಾಗ ಪಿಲ್ಲರ್ಸ್ ಥರ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ ಟೈಮಲ್ಲಿ. ಸೊ ಇದು ಒಂದು ಆರ್ಮಿ ಟ್ಯಾಂಕರ್ ಒಂದು ತುಂಬಾ ಒಂಥರ ಡಿಫ್ರೆಂಟಾಗಿದೆ ಮತ್ತು ಆ ಒಂದು ಥೀಮ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಯೂಶ್ವಲಿ ಫಾಯಿಲ್ ಬಲೂನ್ಸ್ ಹತ್ರ ಈ ಎಂಡಲ್ಲಿ ಈ ಥರ ಒಂದು ಹೋಲ್ ಕೊಟ್ಟಿರ್ತಾರೆ, ಅದರಲ್ಲಿ ಇದನ್ನು ಸೇರಿಸಿ ಬ್ಲೋ ಮಾಡೋದು. ಸೊ ತುಂಬ ಈಸಿ ಇದು, ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಕ್ವಿಕ್ಕಾಗಿ ಹೋಗುತ್ತೆ. ನೆಕ್ಸ್ಟು ಇದು ಫುಲ್ ಆರ್ಮಿ ಥೀಮ್ ಬಲೂನ್ಸು. ಅಂದರೆ ಇದು ಆ್ಯಕ್ಚುಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು ನನಗೆ ತರಿಸಿದ್ಮೇಲೆ, ಬಟ್ ನಾನ್ ರಿಟರ್ನಬಲ್ ಇತ್ತು. ಸೊ ನೋಡಿ ತರಿಸ್ಕೊಳ್ಳಿ, ನನಗೇನು ಅಷ್ಟು ವರ್ತ್ ಅನಿಸಿಲ್ಲ. ಸೆಟ್ ಆಫ್ 5 ಬಲೂನ್ಸು, 5 ಇಲ್ಲ 4 ಬಲೂನ್ಸು ಪ್ಲಸ್ ನಾರ್ಮಲ್ ಬಲೂನ್ಸ್ ಇಷ್ಟು ಸೇರಿ 300 ರುಪೀಸು. ಸಮವು ನನಗೆ ವರ್ತ್ ಅನಿಸಿಲ್ಲ, ಬಟ್ ನಾನ್ ರಿಟರ್ನಬಲ್ ಇರೋದ್ರಿಂದ ನಂಗೆ ಆಪ್ಷನ್ ಇರಲಿಲ್ಲ. ಸೊ ಇದನ್ನು ಇಟ್ಕೊಂಡಿದ್ದೀನಿ. ಬಟ್ ಈ ಥೀಮ್ಗಂತೂ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಯಾಕೆಂದರೆ ಸ್ಟಾರ್ ಬಲೂನ್ಸ್ ಎಲ್ಲ ಆರ್ಮಿದು ಅದೇನು ಅಟೈರ್ ಕಲರ್ ಇರುತ್ತಲ್ಲ ಅದರಲ್ಲೇ ಇರುತ್ತೆ. ಮತ್ತು ಈ ಥರ ರೌಂಡ್ ಬಲೂನ್ಸ್ ಇದೆ, ಇದ್ರ ಮೇಲೆ ಸಹ ಹ್ಯಾಪಿ ಬರ್ಡೇ ಅಂತ ಕೊಟ್ಟಿದ್ದಾರೆ. ಸೊ ಬರ್ಡೇಗೆ ಒಂಥರ ಸೂಟ್ ಆಗೋವಂಥ ಒಂದು ಫಾಯಿಲ್ ಬಲೂನ್ಸ್ ಅಂತಲೇ ಹೇಳ್ಬೋದು. ಸೊ ಇದ್ರ ಜೊತೆಗೆ ಕೆಲವೊಂದು ಸ್ಮಾಲ್ ಬಲೂನ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾನು ಎಲ್ಲ ಫಾಯಿಲ್ ಬಲೂನ್ಸು 12 ಬರುತ್ತೆ ಅಂದ್ಕೊಂಡೆ, ಬಟ್ ಅದೊಂದು ನನಗೆ ಅಮರ್ದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇದೆಲ್ಲ ಪಾರ್ಟಿ ನೀಡ್ಸ್ ಪ್ರಾಪ್ಸ್ ಅಂತ ಹೇಳ್ತಾರೆ, ಅದು ಈ ಥರ ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ ಮತ್ತು ಸ್ಟಿಕ್ಸ್ ಕೊಟ್ಟಿರ್ತಾರೆ ಮತ್ತು ಇದೆಲ್ಲ ಪ್ರಾಪ್ಸು. ಸೊ ಈ ಒಂದು ಪ್ರಾಪ್ಸ್ನ ನಾವು ಯೂಶ್ವಲಿ ನೀವು ಬರ್ಡೇ ಕೇಕ್ ಇರುತ್ತಲ್ವ ಅದ್ರ ಮೇಲೆ ಟಾಪರ್ಸ್ ಥರ ಯೂಸ್ ಮಾಡ್ಬೋದು, ಇಲ್ಲ ಫೋಟೋ ಪ್ರಾಪ್ಸ್ ಥರನೂ ಯೂಸ್ ಮಾಡ್ಬೋದು. ಅಂದರೆ ಎಲ್ಲ ಮಕ್ಕಳು ಕೆಲವೊಂದೊಂದು ಕೊಟ್ಟು ಫೋಟೋ ಸೆಷನ್ಸ್ಗೆ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆರ್ಮಿ ಥೀಮ್ ರಿಲೇಟೆಡೇ ಇದು ಪ್ರಾಪ್ಸು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಅಂದರೆ ಒಂದು ಆರ್ಮಿ ಥೀಮ್ಗೆ ಏನೇನು ಬೇಕಲ್ವ ಅದು ಎಲ್ಲದ್ರದ್ದು ಲೋಗೋಸು ಪ್ಲಸ್ ಬ್ಯಾನರ್ಸ್ ಥರ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದೊಂದು ಮಗು ಕೈಯಲ್ಲಿ ಒಂದೊಂದು ಕೊಟ್ಟು ಫೋಟೋ ಸೆಷನ್ಸ್ ಮಾಡೋಣ ಬರ್ಡೇ ದಿನ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಮಗನ ಬರ್ಡೇ ಎಕ್ಸಾಮ್ಸ್ ಟೈಮಲ್ಲಿ ಬಂದಿದೆ, ಅದೊಂದು ಬೇಜಾರು. ನೋಡಬೇಕು ಎಷ್ಟು ಮಾತ್ರ ನನ್ನ ಕೈಯಲ್ಲಿ ಫೋಟೋಸ್ ಎಲ್ಲ ತೊಗೊಳಕ್ಕಾಗುತ್ತೋ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ತೊಗೊಳ್ಳೋಣ ಅಂತ ಇದ್ದೀನಿ. ಬಟ್ ಈ ಪ್ರಾಪ್ಸ್ ಅಂತೂ ಕ್ವಾಲಿಟಿ ತುಂಬ ಚೆನ್ನಾಗೇ ಇದೆ, ಕೊಟ್ಟಿರೋ ಪ್ರೈಸಿಗೆ ಒಂದು ರೀಸನಬಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಸಹ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ತುಂಬ ನೀಟಾಗಿ ಈ ಒಂದು ಥೀಮ್ಗೆ ಸೂಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟೊಂದು ಪ್ರಾಪ್ಸ್ ಇದೆ ಅಂತ. ಸೊ ಇವ್ರ ಹತ್ರ ಇನ್ನೂ ಹಲ್ದಿಗೆ ಮತ್ತು ಬೇರೆ ಬರ್ಡೇ ಥೀಮ್ಸ್ ಎಲ್ಲದು ರಿಲೇಟೆಡು ಪ್ರಾಪ್ಸ್ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕು, ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟು ನಾನು ಆಲ್ರೆಡಿ ಹೇಳ್ದಂಗೆ ಬಲೂನ್ಸು ಗ್ರೀನು ಮತ್ತು ಸ್ವಲ್ಪ ಗೋಲ್ಡನ್ ಕಲರು ಬ್ಲ್ಯಾಕು ಈ ಥರ ತರಿಸಿದ್ದೀನಿ. ಟೋಟಲ್ 200 ಬಲೂನ್ಸ್ ತರಿಸಿದ್ದೀನಿ ಎಲ್ಲ ಸೇರಿ. ಸೊ ಇವಾಗ ರಿಟರ್ನ್ ಗಿಫ್ಟ್ಸ್ ಏನೇನು ತರಿಸಿದ್ದೀನಿ ಮಕ್ಕಳಿಗೆ ಅಂತ. ಆ್ಯಕ್ಚುಲಿ 3 ರಿಟರ್ನ್ ಗಿಫ್ಟ್ಸ್ ತರಿಸಿದೆ. ಒಂದು ಅವರು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ರು, ಬಟ್ ಈ 2 ಕರೆಕ್ಟಾಗಿ ಬಂದಿದೆ. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ಬುಕ್ಸ್, ಅಂದರೆ ನೀವು ಕಲರ್ ಮಾಡ್ಬೋದು ಮಕ್ಕಳಿಗೆ. ಇವಾಗ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆಯಲ್ಲ, ಇದು ಹೆಲ್ಪ್ಫುಲ್ ಆಗುತ್ತೆ ಅವ್ರಿಗೂ ಒಂದು ಟೈಮ್ ಪಾಸ್ ಥರ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಸೊ ವೆರೈಟೀಸ್ ಆಫ್ ಬುಕ್ಸ್ ಇದೆ, ಅಂದರೆ ಡಿಫ್ರೆಂಟ್ ಶೇಪ್ಸು, ಬರ್ಡ್ಸು, ಅನಿಮಲ್ಸು ಈ ಥರ. ಇದರಿಂದ ಏನಂದರೆ ಮಕ್ಕಳಿಗೆ ಅದರದ್ದು ಪರಿಚಯನೂ ಆಗುತ್ತೆ, ಡಿಫ್ರೆಂಟ್ ಬರ್ಡ್ಸ್ದು ಪರಿಚಯ ವಿತ್ ನೇಮ್ಸ್ ಇರುತ್ತೆ. ಮತ್ತು ಅವರು ಈ ಕಲರ್ ಮಾಡೋದಕ್ಕೂ ಅವರು ಇಷ್ಟಪಡ್ತಾರೆ. ಮತ್ತು ಈ ಫ್ಲ್ಯಾಗ್ಸು ಇದು ಅಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ. ಈ ಡಿಫ್ರೆಂಟ್ ಕಂಟ್ರೀಸ್ದು ಫ್ಲ್ಯಾಗ್ಸ್ ಅದು ಕಲರ್ ಮಾಡೋದು ಮತ್ತು ಅದರದ್ದು ನೇಮ್ಸು ಮತ್ತು ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಹ ಒಂದು ಎಜುಕೇಷ್ನಲ್ ಪರ್ಪಸ್ ಸಹ ಇದು ತುಂಬ ಒಂದು ಒಳ್ಳೆ ಬುಕ್ಸ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಸಹ ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಸಹ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇದು ಸೆಟ್ ಆಫ್ 10 ಬರುತ್ತೆ. ಸೊ ಇದನ್ನು ರಿಟರ್ನ್ ಗಿಫ್ಟ್ಸ್ ಥರ ತರಿಸಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಎಲ್ಲ ಮಕ್ಕಳೇ ಸೆಲೆಕ್ಟ್ ಮಾಡಿರೋದು ಅವ್ರಿಗೆ ಏನು ಬೇಕು ರಿಟರ್ನ್ ಗಿಫ್ಟ್ಸು ಅಂತ. ಇದ್ರ ಜೊತೆ ಪ್ರತಿ ಸಲನೂ ನಾನು ಕ್ರೇಯಾನ್ಸ್ ಇಲ್ಲ ಸ್ಕೆಚ್ ಪೆನ್ಸ್ ಕೊಡ್ತಾಯಿದ್ದೆ, ಬಟ್ ಈ ಸಲ ಮಕ್ಕಳು
ವಾಟ್ರ್ ಪೇಂಟ್ ಕೊಡಿಸಿ ಅಂತ ಹೇಳಿದ್ರು. ಅದಕ್ಕೆ ಈ ಥರ ಒಂದು ವಾಟ್ರ್ ಪೇಂಟು ಒಂದು ಸೆಟ್ ಆಫ್ 10 ಇತ್ತು, ಅದನ್ನು ತರಿಸಿದ್ದೀನಿ. ಸೊ ಇದು ಎರಡರದ್ದು ಸೆಟ್ ಆಫ್ 2 ಬಂದು ಒಂದೊಂದು ಮಗುಗೆ ಒಂದೊಂದು ಸೆಟ್ ಕೊಡೋಣ ಅಂತ. ಇದ್ರ ಜೊತೆ ಆ್ಯಕ್ಚುಲಿ ಮ್ಯಾಜಿಕ್ ಬುಕ್ ಅಂತ ಒಂದು ಆರ್ಡ್ರ್ ಮಾಡಿದೆ, ಬಟ್ ಅದು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು. ಸೊ ನೆಕ್ಸ್ಟು ಮಗನ ಬರ್ಡೇಗೆ ಗಿಫ್ಟ್ ಬಂದು ಈ ಒಂದು ಮೆಷಿನ್ ಗನ್ ತರಿಸಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ದೆ ಇದೊಂದು ಮೆಷಿನ್ ಗನ್ ಬೇಕು ಅಂತ. ಸೊ ಈ ಒಂದು ಗನ್ ಅಂತೂ ಈ ಒಂದು ಥೀಮ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ನನಗೆ ಅನಿಸ್ತು. ಸೊ ಇದನ್ನೆಲ್ಲ ಹೆಂಗೆ ಅಸೆಂಬಲ್ ಮಾಡೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಎಲ್ಲ ಫುಲ್ಲು ಸ್ಪೇರ್ ಪಾರ್ಟ್ಸ್ ಕೊಟ್ಟಿರ್ತಾರೆ, ನಾವೇ ಅಸೆಂಬಲ್ ಮಾಡಬೇಕು. ತುಂಬ ಈಸಿಯಾಗಿ ಅಸೆಂಬಲ್ ಮಾಡ್ಬೋದು. ಸೊ ಇವಾಗ ನಾನು ತೋರಿಸ್ತಾ ಇರೋ ಥರ ಫುಲ್ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಅದನ್ನೆಲ್ಲ ಒಂದು ಇದು ಕೊಟ್ಟಿರ್ತಾರೆ, ಮಾಡೆಲ್ ಶೀಟು. ಅದರಲ್ಲಿ ತೋರಿಸಿರ್ತಾರೆ ನೀವು ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ. ಹಂಗೂ ನೀವೇನಾದರೂ ಇದನ್ನು ತಗೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂದರೆ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. ಮತ್ತು ಇನ್ನೊಂದು ಏನಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಈ ಥರ ಗನ್ಸು ಎಸ್ಪೆಷಲಿ ಬಾಯ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಒಂದು ಸೋಲ್ಜರ್ಸ್ಗೆ ಇಂಥದಕ್ಕೆ ಈ ಒಂದು ಥೀಮ್ ಫೋಟೋ ಸೆಷನ್ಸ್ಗೆಲ್ಲ ಈ ಒಂದು ಗನ್ ತುಂಬ ಮಾಸ್ದಂಗೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ರೀಸನಿಂದ ಇದನ್ನು ತರಿಸಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದಂಥ ಒಂದು ಗಿಫ್ಟ್ ಇದು, ಫೈನಲಿ ತರಿಸಿದ್ದೀನಿ. ಸೊ ಈ ಥರ ಬುಲೆಟ್ಸು ಮತ್ತು ಸ್ಟ್ಯಾಂಡು ಎಲ್ಲ ಕೊಟ್ಟಿದ್ದಾರೆ. ಸೊ ಹೆಂಗೆ ಬೇಕೋ ಅದನ್ನು ನಾವು ಫೋಟೋ ಸೆಷನ್ಸ್ಗೆ ಎಲ್ಲ ಈ ಥರ ಸ್ಟ್ಯಾಂಡ್ ಕೊಟ್ಟಿರೋದ್ರಿಂದ ಒಂದೊಂದು ಕಡೆ ನಿಲ್ಲಿಸಿ ಆ ಒಂದು ಡೆಕೋರೇಷನ್ಗೆ ಇದು ಸೂಟ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಮತ್ತು ಇದು ಶೆಲ್ ಆಪರೇಟೆಡು. ಸೊ ಈ ಥರ ಸ್ಕ್ರೂ ಇರುತ್ತೆ, ಆ ಸ್ಕ್ರೂನ ರಿಮೂವ್ ಮಾಡಿಬಿಟ್ಟು 3 ಶೆಲ್ಸ್ ಬೇಕಾಗುತ್ತೆ. ಸೊ ನೋಡಿ, ನಾನು ಆಲ್ರೆಡಿ ನಮ್ಮ ಮನೇಲಿ ಟಿ ವಿದು ರಿಮೋಟಲ್ಲಿರೋದನ್ನು ಹಾಕಿ ಟ್ರೈ ಮಾಡ್ತಾಯಿದ್ದೀನಿ ವರ್ಕ್ ಆಗುತ್ತಾ ಇಲ್ಲ ಅಂತ. ಸೊ ದಟ್ ವರ್ಕ್ ಆಗಲಿಲ್ಲ ಅಂದರೆ ರಿಟರ್ನ್ ಕಳಿಸ್ಬೇಕು ಅಂತ. ಸೊ ಸಮೌ ಎಲ್ಲ ಕನೆಕ್ಟ್ ಮಾಡಿದ್ಮೇಲೆ ಇವಾಗ ಫುಲ್ಲು ಸೆಟಪ್ ರೆಡಿಯಾಗಿದೆ. ಸೊ ಇವಾಗ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಒಂದು ಸ್ಟೆಪ್ ಕೊಟ್ಟಿರ್ತಾರೆ, ಅಂದರೆ ಸ್ಟ್ಯಾಂಡು. ಅದನ್ನು ನೀವು ಯಾವ ಹೈಟಿಗೆ ಬೇಕೋ ಅಡ್ಜಸ್ಟ್ ಮಾಡ್ಬೋದು. ಸೊ ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಗಿಫ್ಟಿಂಗ್ ಪರ್ಪಸು ಯಾರ್ದಾದ್ರೂ ಬರ್ಡೇಸ್ಗೆ ಗಿಫ್ಟ್ ಕೊಡಬೇಕಂದ್ರೆ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಇದು ಅಷ್ಟೇ ವಿತಿನ್ 400 ರೇಂಜಲ್ಲೇನೋ ಇದೆ. ತುಂಬಾ ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮಗ ಸಹ ಬಂದು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನೋಡಿ ಫುಲ್ಲು ಖುಷಿ ಪಟ್ಬಿಟ್ಟ. ಸೊ ಇವಾಗ ಅದನ್ನೆಲ್ಲ ಯೂಸ್ ಮಾಡಿ ನೋಡ್ತಿದ್ದಾನೆ ಯಾವ ರೀತಿ ಅಂತ. ಸೊ ಈ ಥರ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಇಲ್ಲ ಪ್ರಾಡಕ್ಟ್ಸಿಂದ ತುಂಬ ಖುಷಿ ಪಡೋದಂದರೆ ಮಕ್ಕಳೇ ಅಂತಲೇ ಹೇಳ್ಬೋದು. ಸೊ ಈ ಏಜಲ್ಲೇ ಇಂಥದ್ದೆಲ್ಲ ಇಷ್ಟಪಡ್ತಾರೆ. ದೊಡ್ಡವರಾಗ್ತಾ ಆಗ್ತಾ ಇಂಥ ಟಾಯ್ಸು ಇಂಥದ್ದೆಲ್ಲ ಇಷ್ಟಪಡಲ್ಲ. ಸೊ ಈ ಏಜಲ್ಲೇ ಕೊಡಿಸ್ಬಿಡ್ಬೇಕು. ಸೊ ನೆಕ್ಸ್ಟು ಮಧ್ಯಾಹ್ನದ ಅಡುಗೆಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ. ಬಟ್ ಟೈಮ್ ಇಲ್ಲ, ತುಂಬಾ ಆಫೀಸ್ ಕೆಲಸ ಎಲ್ಲ ತುಂಬಾ ಇದೆ. ಮತ್ತು ಮಕ್ಕಳಿಗೆ ಏನು ಎಕ್ಸಾಮ್ಸ್ ಬೇರೆ ನಡೀತಾ ಇದ್ವಲ್ಲ, ಅವ್ರಿಗೆ ಬೇರೆ ಪ್ರಿಪೇರ್ ಮಾಡಬೇಕು. ಸೊ ಸ್ವಲ್ಪ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಮಾಡ್ಕೊಳ್ಳೋಣ ಅಂತ. ಸೊ ಪಾಲಕ್ ಇತ್ತು ಮನೆಯಲ್ಲಿ. ಸೊ ಪಾಲಕ್ ಪಪ್ಪು ಮಾಡ್ಕೊಂಬಿಡೋದು. ಅದು ಎಲ್ಲ ಒಂದೇ ಸಲ ಹಾಕಿ ಕುಗ್ಗಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಬಿಟ್ರೆ ಪಾಲಕ್ ಪಪ್ಪು ರೆಡಿಯಾಗಿ ಹೋಗುತ್ತೆ. ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಮಗಳು ಸ್ಕೂಲಿಂದ ಎಲ್ಲ ಬಂದಿದ್ದಾಳೆ. ಇನ್ನು ಊಟ ಎಲ್ಲ ತಿಂದು ನೆಕ್ಸ್ಟ್ ಪ್ರಿಪ್ರೇಷನಿಗೆ ಕೂಡಿಸ್ಕೊಳ್ಳೋಣ ಅಂತ. ಸೊ ನನಗೆ ಯೂಶ್ವಲಿ ಟೈಮ್ ಇಲ್ಲ, ಕ್ವಿಕ್ಕಾಗಿ ಏನಾದರೂ ಸೈಡ್ ಡಿಶ್ ಮಾಡಬೇಕಂದ್ರೆ ನಾನು ಯಾವಾಗೂ ಮಾಡ್ಕೊಳ್ಳೋವಂಥದ್ದು ಇಲ್ಲ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ತೀನಿ, ಅದು ಬಿಟ್ಟರೆ ಎಗ್ ಬುರ್ಜಿ ಮಾಡ್ಕೊಳ್ತೀನಿ. ಯಾಕಂದರೆ ಇದೆರಡು ಕ್ವಿಕ್ಕಾಗಿ 5-10 ಮಿನಿಟ್ಸಲ್ಲಿ ಆಗೋಗುತ್ತೆ. ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಎರಡೂ ರೆಸಿಪೀಸ್ ಅಷ್ಟೇ ಕ್ವಿಕ್ಕಾಗಿ ಆಗುತ್ತೆ, ಇನ್ಸ್ಟೆಂಟಾಗಿ ಹೋಗುತ್ತೆ, ಮತ್ತು ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಇದು ಮೆನ್ಯೂ ಇದೆಯಲ್ಲ ಇವಾಗ ತೋರಿಸ್ತಾ ಇರೋದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಖತ್ ಸಿಂಪಲ್ಲಾಗಿರುತ್ತೆ ಮೆನ್ಯೂ, ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ವೆಜ್ಜಲ್ಲಿ ಪಾಲಕ್ ಪಪ್ಪು, ಅನ್ನ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಜೊತೆಗೆ ಇದಕ್ಕೆ ಪೊಟ್ಯಾಟೊ ಫ್ರೈಯೋ ಇಲ್ಲಾಂದರೆ ಏನಾದರೂ ತರಕಾರಿದು ಪಲ್ಯ, ಎಸ್ಪೆಷಲಿ ಮಸಾಲ ಇರೋವಂಥ ಪಲ್ಯ ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇವತ್ತು ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಸೊ ಇದರದ್ದು ಆಲ್ರೆಡಿ ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ ಪಾಲಕ್ ಪಪ್ಪುದು. ಆ ಒಂದು ರೀಸನಿಂದ ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಸೊ ಇವಾಗ ಮಧ್ಯಾಹ್ನದ ಊಟ ಎಲ್ಲ ಆಲ್ಮೋಸ್ಟ್ ನಮ್ಮದು 3 ಟೈಮ್ಸ್ ಊಟನೂ ಲ್ಯಾಪ್ಟಾಪ್ ಮುಂದೆನೇ ನಡೆಯುತ್ತೆ. ಏಕೆಂದರೆ ಎರಡನ್ನೂ ಮ್ಯಾನೇಜ್ ಮಾಡಬೇಕಾಗಿರೋ ರೀಸನಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಡಿನ್ನರ್ ಆಗಲಿ ಎಲ್ಲ ಲ್ಯಾಪ್ಟಾಪ್ ಮುಂದೆನೇ. ನಮ್ಮದು IT ಸೆಕ್ಟ್ರಲ್ಲಿರೋರು 90% ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಮಾಡೋರ್ದು
ಇವಾಗ ಒಂದು ಬ್ರೇಕ್ ತಗೊಂಡು ಒಂದು ಒಳ್ಳೆ ಟೀ ಕುಡಿದು ನೆಕ್ಸ್ಟು ಮಕ್ಕಳನ್ನ ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಆ ಡೇನ ಎಂಡ್ ಮಾಡಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಈ ಎಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಆರ್ಮಿ ಥೀಮ್ ಬರ್ಡೇ ಡೆಕೋರೇಷನ್ ಮಾಡ್ಬೋದು ಅಂತ ನಿಮಗೆ ಡೀಟೇಲಾಗಿ ಶೇರ್ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ, ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಮೀಟ್ ಆಗೋಣ, ಮತ್ತೆ ಸಿಗೋಣ.